ಸ್ಯಾಂಡಲ್ವುಡ್ ನಟಿಗೂ ಮೀಟು ಅನುಭವ ಆಗಿದೆ. ನಟಿ ಸಂಗೀತಾ ಭಟ್ಗೂ ಮೀಟು ಕಹಿ ಅನುಭವ ಆಗಿದ್ದು 3 ಪುಟಗಳಲ್ಲಿ ಲೈಂಗಿಕ ಕಿರುಕುಳದ ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ. ಟ್ವಿಟರ್, ಇನ್ಸ್ಟಾಗ್ರಾಮ್ ಅಲ್ಲಿ ಟಾರ್ಚರ್ ಅನ್ನು ಬಹಿರಂಗಗೊಳಿಸಿದ್ದಾರೆ. ಕಿರುಕುಳ ಕೊಟ್ಟವರ ಹೆಸರನ್ನ ಮಾತ್ರ ಅವರು ಬಹಿರಂಗಪಡಿಸಲ್ಲ, ಯಾಕಂದ್ರೆ ಅವರ ಕುಟುಂಬಕ್ಕೆ ನೋವಾಗೋದು ಇಷ್ಟ ಇಲ್ಲ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಸಂಗೀತಾ ಭಟ್ ಹೇಳಿಕೊಂಡಿದ್ದಾರೆ. ನನ್ನ ಬಳಿ ಸಾಕ್ಷ್ಯಗಳಿಲ್ಲ, ಅದಕ್ಕೆ ದೂರ ಅಲ್ಲ ಅಂತಾನೂ ಕೂಡ ಸಂಗೀತಾ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ಸ್ಟಾಗ್ರಾಮ್ ಅಂಡ್ ಟ್ವಿಟರ್ ಅಲ್ಲಿ. ಸ್ಯಾಂಡಲ್ವುಡ್ ನಟಿಗೂ ಮೀಟು ಅನುಭವ ಆಗಿರುವ ಬಗ್ಗೆ ಬರ್ಕೊಂಡಿದ್ದಾರೆ ನಟಿ ಸಂಗೀತಾ ಭಟ್. ಮೀಟು ಕಹಿ ಅನುಭವದ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡಿಕೊಂಡಿದ್ದಾರೆ. ಟ್ವಿಟರ್ ಹಾಗೆಯೇ ಇನ್ಸ್ಟಾಗ್ರಾಮ್ಗಳಲ್ಲಿ 3 ಪುಟಗಳಲ್ಲಿ ಲೈಂಗಿಕ ಕಿರುಕುಳದ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಸಂಗೀತಾ ಭಟ್ ಕೂಡ ತನಗಾದಂತಹ ಕಹಿ ಅನುಭವವನ್ನ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಂಡಿದ್ದಾರೆ. ಆದರೆ ಯಾರ ಬಗ್ಗೆ ಏನು ಅನ್ನೋದನ್ನ ಮೆನ್ಷನ್ ಮಾಡಿಲ್ವಾ, ಹೇಗೆ ಅಂತ? ನವಿತಾ, ಏನು ಸಂಗೀತ ಭಟ್ ಸುದೀರ್ಘವಾದ ಒಂದು 3 ಪೇಜ್ ಪುಟಗಟ್ಟಲೆ ಒಂದು ಡೀಟೇಲ್ಸ್ ಹಾಕೊಂಡಿದ್ರೆ, ಆದ್ರೆ ಎಲ್ಲೂ ಕೂಡ ಯಾರ ಹೆಸರು ಯಾರು ಅಂತ ಹೇಳ್ತಿಲ್ಲ. ಆದ್ರೆ 2007ರಿಂದ ಯಾವ ರೀತಿ ಎಲ್ಲ ರೀತಿ ಅವ್ರಿಗೆ ತೊಂದರೆ ಆಯ್ತು, ಎಲ್ಲ ರೀತಿ ಹರಾಸ್ಮೆಂಟ್ಗಳಾಯ್ತು, ಮತ್ತೆ ಚಿತ್ರರಂಗದಲ್ಲಿ ಯಾವ ರೀತಿ ಇಂಥ ಒಂದು ಪ್ರಕರಣಗಳಾಯ್ತು ಅದನ್ನೆಲ್ಲ ಹೇಳ್ಕೊಂಡವ್ರೆ. ಬಟ್ ಎಲ್ಲೂ ಕೂಡ ಇಂಥವ್ರು ಅಂತ ಹೇಳಿಲ್ಲ, ಮತ್ತೆ ಯಾವುದೇ ರೀತಿ ಪ್ರತಿಕ್ರಿಯೆಗೂ ಕೂಡ ಅವರು ಸಿಗ್ತಾ ಇಲ್ಲ. ಯಾರ ಇದು ಅಂತ ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ. ಮತ್ತೆ ಅವರು ಫ್ಯಾಮಿಲಿ ಆಗಿರ್ಬೋದು ಅಥವಾ ಯಾರು ಕೂಡ ಇದ್ರ ಬಗ್ಗೆ ನನ್ಗೆ ಕೇಳಕ್ ಹೋಗ್ಬೇಡಿ. ಇದು ನಮ್ಮ ಇದ್ರ ಬಗ್ಗೆ ಆಲ್ರೆಡಿ ಮದುವೆ ಕೂಡ ಆಗಿದ್ದು, ನನ್ನ ಹಸ್ಬೆಂಡ್ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲಾ ರೀತಿಯಿಂದಲೂ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಆನಂದ್.